ಕರ್ನಾಟಕದ ಎಲ್ಲ ನನ್ನ ಬಂಧುಗಳೇ, ಯುವ ಜನಾಂಗವೇ, ಯುವ ಶಕ್ತಿಯೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ವಿಶೇಷವಾಗಿ ಈ ದಿನ ನಾವು ಆಹಾರ ಭದ್ರತೆ ಕುರಿತಾಗಿ ಮತ್ತು ಪರಿಸರದ ಸಂರಕ್ಷಣೆ ಕುರಿತಾಗಿ ಮತ್ತು ಔಷಧಿಗಳ ಸದುಪಯೋಗ, ಅದರ ಲಭ್ಯತೆ ಹಾಗೂ ಅದರ ಉಪಯೋಗಗಳ ಕುರಿತಾಗಿ ಅನೇಕ ವಿಷಯಗಳನ್ನು ಇವತ್ತು ನಾವು ಒಬ್ರಿಗೊಬ್ರು ಹಂಚ್ಕೊಳ್ಳಿಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ. ಮತ್ತು ಈ ದಿನದಲ್ಲಿ ನಾವು ನೋಡೋದಾದರೆ ಮಾನವನಿಗೆ ಆಹಾರ ಬೇಕೇ ಬೇಕು. ಆಹಾರ ಇಲ್ಲಂದರೆ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮನುಷ್ಯ ಇಡೀ ತನ್ನ ಜೀವನಕ್ಕಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಪೋಷಣೆಗಾಗಿ, ಹೊಟ್ಟೆ ಪಾಡಿಗಾಗಿ, ಹೊಟ್ಟೆ ಉಪಜೀವನಕ್ಕಾಗಿ ಆತನು ದುಡಿತಾ ಇರ್ತಾನೆ. ಇಡೀ ಜೀವನವೆಲ್ಲ ದುಡಿದು ಆತನು ಹೊಟ್ಟೆಗಾಗಿ, ಅದೆಂತಾರಲ್ಲ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತೇಳಿ ಹೇಳ್ತಾರಲ್ವ, ಹಾಗೆ ಹೊಟ್ಟೆಗೆ ಉಪಜೀವನಕ್ಕಾಗಿ ಮಾನವ ಪ್ರಯಾಸ ಪಡ್ತಿರ್ತಾನೆ. ಆಹಾರ ದವಸ ಧಾನ್ಯಗಳನ್ನು ಕೂಡಿಸಿಟ್ಕೊಳ್ತಾನೆ. ಹಾಗೆ ಹೇಗೆ ಒಂದು ಕುಟುಂಬದಲ್ಲಿ ತಿಂಗಳು ವರ್ಷಕ್ಕಾಗುವಷ್ಟು ಒಬ್ಬ ಕುಟುಂಬದವರು ಹೇಗೆ ದವಸ ಧಾನ್ಯಗಳು ಕೂಡಿಸಿಟ್ಕೊಂಡು ಅದರ ಮೂಲಕವಾಗಿ ಆಹಾರಗಳನ್ನು ಅವರು ತೆಗೆದುಕೊಂಡು ಹೇಗೆ ಅವರ ಜೀವನವನ್ನು ಮಾಡ್ತಾರೋ, ಅದೇ ರೀತಿಯಾಗಿ ಭಾರತ ದೇಶವು ಕೂಡ ಏನು ಮಾಡ್ತಂದರೆ ವಿಶೇಷವಾಗಿ ಅದು ಭಾರತೀಯ ಆಹಾರ ನಿಗಮ ಎಂಬುದಾಗಿ ಸ್ಥಾಪಿಸಿದೆ. ಅದರ ಮೂಲಕವಾಗಿ ಭಾರತ ದೇಶದಲ್ಲಿ ಮತ್ತು ಅನೇಕ ದೇಶಗಳಿಂದ ತರಿಸಿಕೊಂಡಂಥ ಎಲ್ಲ ದವಸ ಧಾನ್ಯಗಳನ್ನು ಒಟ್ಟಾರೆಯಾಗಿ ಒಂದು ಕಡೆ ಅದನ್ನು ಕೂಡಿಸಿಟ್ಕೊಂಡು ದೇಶದ ಪರಿಸ್ಥಿತಿಗಳಲ್ಲಿ, ಅನೇಕ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಆ ಒಂದು ದವಸ ಧಾನ್ಯಗಳನ್ನು ವರ್ಷ ಪೂರ್ತಿಯಾಗಿ ಅನೇಕ ವರ್ಷಗಳ ಕಾಲ ಅದನ್ನು ಉಪಯೋಗಿಸುವಂಥ ಒಂದು ಒಳ್ಳೆಯ ಉಪಕ್ರಮವನ್ನು ಭಾರತ ಸರ್ಕಾರ ಕೂಡ ಮಾಡ್ತಾ ಬಂದಿರ್ತಾರೆ. ಆದರೆ ವಿಶೇಷವಾಗಿ ಮಾನವನ ಜೀವಿತದಲ್ಲಿ ಆಹಾರ ಇಲ್ಲದೆ ಬದುಕಲಿಕ್ಕಾಗುವುದಿಲ್ಲ. ಆತನಿಗೆ ಒಂದು ಶಕ್ತಿ ಬಲ ಬೇಕಂತಂದರೆ ಒಂದು ಮನುಷ್ಯನಿಗೆ ಆಹಾರದ ಅವಶ್ಯಕತೆ ಇದೆ. ಅದು ಎಂಥ ಆಹಾರ ಅಂದರೆ ಪೌಷ್ಟಿಕ ಆಹಾರ ಬೇಕಾಗ್ತದೆ. ವಿಶೇಷವಾಗಿ ಈ ದಿನಗಳಲ್ಲಿ ನಾವು ನೋಡ್ತೇವೆ, ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಆಗ್ತಾ ಇದೆ. ಯುವ ಜನಾಂಗ ಕೂಡ ಅನೇಕ ಟೆನ್ಷನಲ್ಲಿ, ಅನೇಕ ಒತ್ತಡದ ಜೀವನದಲ್ಲಿ ಅವರೆಲ್ಲ ಬದುಕ್ತಾ ಇದ್ದಾರೆ. IT BT ಜಾಬ್ಗಳಲ್ಲಿ, ಓಡಾಟದಲ್ಲಿ, ಅಲ್ಲಿ ಹೋಗೋದ್ರಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವರು ಸರಿಯಾಗಿ ಊಟದ ಕಡೆ ಗಮನ ಕೊಡೋದಿಲ್ಲ. ಮತ್ತು ಆಹಾರದ ಕುರಿತಾಗಿ ಅವರಿಗೆ ಕೆಲವು ಜಾಗೃತಿಗಳು ಇಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಆಹಾರದ ಬಗ್ಗೆ, ಅವರಿಗೆ ಆಹಾರದ ಬಗ್ಗೆ ಇರುವಂಥ ಏನು ಮೂಲ ಸೌಲಭ್ಯಗಳ ಕುರಿತಾಗಿ ಆಗಲಿ, ಅಥವಾ ಆಹಾರದ ಭದ್ರತೆಯ ಕುರಿತಾಗಲಿ, ಆಹಾರದ ಹಕ್ಕುಗಳ ಕುರಿತಾಗಲಿ, ಅಥವಾ ಪೌಷ್ಟಿಕ ಆಹಾರದ ಕುರಿತಾಗಲಿ ಅವರು ಅಲಕ್ಷ್ಯತನವನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋ ಅಂಥೇಳಿ ಅನ್ನಿಸ್ತದೆ. ಯಾಕಂದರೆ ದಿನನಿತ್ಯದ ಓಡಾಟಗಳಲ್ಲಿ ಅವರು ಹೆಚ್ಚು ಊಟದ ಕಡೆಗೆ, ಅಂದರೆ ಒಂದು ಆಹಾರದ ಕಡೆಗೆ, ಪೌಷ್ಟಿಕ ಆಹಾರದ ಕಡೆಗೆ ಯಾರೂ ಗಮನ ಕೊಡುವುದಿಲ್ಲ. ಏನೋ ಒಂದು ತಿನ್ಕೊಂಡು ಹೋದ್ರಾಯ್ತಪ್ಪ ಅಂತೇಳಿ ಎಲ್ಲರೂ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡೋದಿಲ್ಲ ರೀ. ಅದಕ್ಕೋಸ್ಕರ ಮುಖ್ಯವಾಗಿ ಮಾನವ ಆಹಾರದ ಕಡೆ ಗಮನ ಕೊಡಲೇಬೇಕು. ರೈತರು ಕೂಡ ಬೆಂಬಲ ಬೆಲೆ ಕುರಿತಾಗಿ ಇವತ್ತು ಈ ದಿನಗಳಲ್ಲಿ ನಡೀತಾ ಇದೆ. ಬೆಂಬಲ ಬೆಲೆ ಅಂದರೆ ಆತನು ಉತ್ಪಾದನೆಗೋಸ್ಕರ ಏನು ಖರ್ಚು ವೆಚ್ಚ ಮಾಡಿಕೊಂಡಿರ್ತಾನೋ ಆ ಬೀಜ ಮತ್ತು ಅದಕ್ಕೆ ಗೊಬ್ಬರಗಳು, ಅದಕ್ಕೆ ಖರ್ಚು ವೆಚ್ಚಗಳಂತ ಹೇಳ್ತೀವಲ್ಲ ಅದು, ಮತ್ತು ಅದ್ರ ಜೊತೆಗೆ ಆತನು ಕುಟುಂಬ ಮತ್ತು ಇಡೀ ವರ್ಷದಲ್ಲಿ ಲೇಬರ್ಸ್ ಅಂದರೆ ಕಾರ್ಮಿಕರು ಮಾಡುವಂಥ ಆ ಖರ್ಚು ವೆಚ್ಚಗಳು, ಮತ್ತು ಭೂ ಬಾಡಿಗೆ ಅಥವಾ ಭೂಮಿಗೆ ಗುತ್ತಿಗೆಯಾಗಿ ಪಡೆದಿರುವಂಥ ವೆಚ್ಚಗಳು, ಅದರ ಮೇಲೆ 50% ಸೇರಿಸಿ ಕೊಡಬೇಕೆಂಬುದಾಗಿ ಇವತ್ತು ರೈತರ ಬೇಡಿಕೆಯಾಗಿದೆ. ಹಾಗೆ MSP ಎಂಬ ಯೋಜನೆ ಮೂಲಕವಾಗಿ ಕೂಡ ಈ ದಲ್ಲಾಳಿಗಳು, APMC ಅಂತ ಇಂಥದ್ರ ಮೂಲಕವಾಗಿ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂದರೆ MSP ಎಂಬ ಯೋಜನೆ ಮೂಲಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳಿದೆ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಸಹಾಯ ಆಗ್ತದೋ, ಪ್ರಯೋಜನಕಾರಿಯಾಗಿರ್ತದೋ ಬರುವ ದಿವಸಗಳಲ್ಲಿ ನಾವು ಕಾಯ್ದು ನೋಡಬೇಕು. ಆರ್ಗ್ಯಾನಿಕ್ ಅಂದರೆ ಸಾವಯವ ಗೊಬ್ಬರದಿಂದಲೂ ಸಾವಯವ ಕೃಷಿ ಆಧಾರಿತವಾಗಿರುವಂಥ ಸಿರಿಧಾನ್ಯಗಳನ್ನು ಮತ್ತು ಯಾವುದೇ ಕಲಬೆರಕೆ ಇಲ್ಲದಂಥ ದವಸ ಧಾನ್ಯಗಳನ್ನು ಉಪಯೋಗ ಮಾಡಬೇಕಾದದ್ದು, ಅದರ ಕಡೆ ಗಮನ ಹರಿಸಬೇಕು. ಮತ್ತು ಆ ಕೃಷಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದ ಯೋಜನೆಗಳನ್ನು
ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ ಕೃಷಿಕರಿಗೆ ಕೊಡುವಾಗ ಆ ಕೃಷಿಕರು ಏನು ಮಾಡ್ತಾರೆ ಅಂದರೆ ಬೇರೆ ಬೆಳೆಗಳನ್ನು ಬಿಟ್ಟು ಒಳ್ಳೆಯ ಒಂದು ಸಿರಿಧಾನ್ಯಗಳನ್ನು ಮತ್ತು ಸಾವಯವ ರೀತಿಯಲ್ಲಿ ಬೆಳೆದಂಥ ಒಳ್ಳೆಯ ರೀತಿಯಾದಂಥ ಪೌಷ್ಟಿಕ ಆಹಾರದ ಉತ್ಪಾದನೆಗಳನ್ನು ಮಾಡುವಲ್ಲಿ ದೇಶ ಮತ್ತು ರೈತರು ಎಲ್ಲರೂ ಕೈ ಜೋಡಿಸುವಾಗ ಮಾತ್ರ ಅದು ಸಾಧ್ಯತೆ. ಯುವ ಜನಾಂಗದ ಬಗ್ಗೆ ಹೇಳಬೇಕಂದ್ರೆ ಯುವ ಜನಾಂಗ ಏನು ಮಾಡ್ತಿದ್ದಾರೆ ಅಂದರೆ ಕೇವಲ ಒಂದು ನೌಕರಿಯೋ ಅಥವಾ ಎಲ್ಲೊಂದು ಸ್ಯಾಲ್ರಿಗೋಸ್ಕರ ತಮ್ಮ ಎಲ್ಲ ಇಷ್ಟು ಕಲ್ತಿದ್ದೇನೆ ನಾನು ಎಲ್ಲೋ ಸೆಟ್ಲ್ ಆಗಬೇಕಂತೇಳಿ ತಮ್ಮ ಒಂದು ಸ್ವಂತವಾಗಿ ಆಲೋಚನೆ ಮಾಡೋದ್ರ ಜೊತೆಗೆ ದೇಶದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋದನ್ನು ಪ್ರಾರಂಭಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ಳೋ ಜೊತೆಗೆ ಅವ್ರಿಗೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಯುವ ಜನಾಂಗ ಯಾಕೆ ಕೃಷಿಕರಾಗಬಾರ್ದು? ಕೃಷಿ ಅಂದರೆ ಸುಮ್ಮನೆ ಅಂತಿಂಥ ಕೃಷಿ ಅಲ್ಲ. ಈಗ ನೋಡಿ ಕಲಬೆರಕೆ ಆಗ್ತದೆ, ಬೆಲ್ಲ ಅಂಥೇಳಿ ಸಕ್ಕರೆ ಪಾನಕದಲ್ಲಿ ಏನು ಕಲಬೆರಕೆ ಅದೆಲ್ಲ ಹಾಕಿಬಿಟ್ಟು ಕಲರ್ ಹಾಕಿಬಿಟ್ಟು ಅದು ಬೆಲ್ಲ ಮಾಡ್ತಾರೆ. ಆಮೇಲೆ ದವಸ ಧಾನ್ಯಗಳಲ್ಲಿ ಕಾಳು ಪದಾರ್ಥಗಳಲ್ಲಿ ಅನೇಕ ಏನು ಕಲಬೆರಕೆಯನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಕಂಪ್ನಿಗಳು ಲೇಬಲ್ಸ್ ಹಚ್ಕೊಂಡಿರ್ತಾರೆ, ಆದರೆ ಅದನ್ನು ನೋಡಿದರೆ ಎಲ್ಲ ಕಲಬೆರಕೆ ಇರ್ತದೆ. ಇವತ್ತು ಜೇನು ಒಂದು ಉತ್ಪಾದನೆ ವಿಷಯವಾಗಿ ನಾವು ತೆಗೆದುಕೊಳ್ಳೋದಾದರೆ ಜೇನು ಉದ್ಯಮ ಜಗತ್ತಿನಲ್ಲಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಾಗ ಆದರೆ 75,000 ಕೋಟಿಗಳಷ್ಟು ಅದು ಒಂದು ದೊಡ್ಡ ವ್ಯಾಪಾರದ ಉದ್ಯಮವಾಗಿದೆ. ನಮ್ಮ ಯುವ ಜನಾಂಗ ಯಾಕೆ ಒಂದು ಜೇನು ಸಾಕಣೆಯನ್ನು ಮಾಡಿ ಆ ಒರಿಜಿನಲ್ ನೈಸರ್ಗಿಕವಾದಂಥ ನಿಜವಾದ ಒಂದು ಜೇನುತುಪ್ಪವನ್ನೇ ಉತ್ಪಾದನೆಯಾಗಿ ಮಾಡಿ ನಮ್ಮ ಯುವ ಜನಾಂಗ ಟೀಮ್ ಆಗಿ ಆಗಲಿ ಏನಾದರೂ ಮಾಡಿ ಅಥವಾ ಸ್ವಂತದಾಗಿ ಉದ್ಯಮಗಳನ್ನು ಮಾಡಿ ನವೋದ್ಯಮಿಗಳಾಗಿ ನಮ್ಮ ಒಂದು ಯುವ ಜನಾಂಗ ಇಂಥ ಒಂದು ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಂಡ್ರೆ ನಿರುದ್ಯೋಗ ಸಮಸ್ಯೆಯೂ ಪರಿಹಾರ ಆಗ್ತದೆ. ಜೊತೆಗೆ ಕೇವಲ ನಾನು ಒಂದು ಸ್ಯಾಲ್ರಿಗೋಸ್ಕರ ನಾನು ನಿಂತ್ಕೊಳ್ತೇನೆ ಅನ್ನೋ ಬದಲಾಗಿ ನೀವೇ ಒಂದು ಇಂಥ ಒಂದು ಉದ್ಯಮದ ಮಾಲೀಕರಾದರೆ ನವೋದ್ಯಮಿಗಳಾಗಿ ಬಂದರೆ 50, 100 ಸಾವಿರಾರು ಜನರಿಗೆ ಕೆಲಸ ಕೊಡುವಂಥ ಒಂದು ದಣಿಗಳಾಗಿ ನೀವು ಬೆಳಗಬಹುದು. ದೊಡ್ಡ ಕಾರ್ಯವನ್ನು ನೀವು ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ, ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಇವತ್ತಿನ ಯುವ ಜನಾಂಗ ಈ ಜೆನರಿಕ್ ಮೆಡಿಸಿನ್ ಅಂತ ಈಗ ಬಂದಿದೆ. ನಾವು ಈಗ ಅದನ್ನು ಕರ್ನಾಟಕದಲ್ಲಿ ಫ್ರಾಂಚೈಸಿ ತೆಗೆದುಕೊಂಡು ಬಂದಿದ್ದೀವಿ. ನಮ್ಮ ಎಮರಾಲ್ಡ್ ಎಂಟರ್ಪ್ರೈಸ್ ಮೂಲಕವಾಗಿ ಯಾರು ಕೇಳ್ತಾರೋ ಅವ್ರಿಗೆ ನಾವು ನವೋದ್ಯಮಿಗಳಾಗಲಿ ಅಥವಾ ಯಾರಾದರೂ ಟೀಮ್ ಆಗಿ ಮಾಡ್ತೀವಂದರೆ ವಿಶೇಷವಾಗಿ ಯುವ ಜನಾಂಗ ತಮ್ಮ ಏರಿಯಾದಲ್ಲಿನೇ ಒಂದು ಜೆನರಿಕ್ ಮೆಡಿಸಿನ್ ಮಳಿಗೆಯನ್ನು ಪ್ರಾರಂಭ ಮಾಡ್ತೀವಂದರೆ ನಮ್ಮ ನಂಬರನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮಳಿಗೆ ಬೇಕಾದಂಥ ತರಬೇತಿ, ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ನಿಮಗೆ ನಾವು ಸಪೋರ್ಟ್ ಕೊಟ್ಟು ನಿಮಗೆ ಅದನ್ನು ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರಗಳು ಒದಗಿಸಿಕೊಡ್ತೇವೆ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 7259412877 ಡಾಕ್ಟರ್ ಸುರೇಶ್ ಅಂತೇಳಿ ನೀವು ಕಾಲ್ ಮಾಡಿದರೆ ಸಾಕು. ನೀವು ಒಂದು ವೇಳೆ ಜೆನರಿಕ್ ಮೆಡಿಸಿನನ್ನು ಮಳಿಗೆಯನ್ನು ನೀವು ಪ್ರಾರಂಭಿಸ್ಬೋದು. ಈ ಜೆನರಿಕ್ ಮೆಡಿಸಿನ್ ಅಂದರೆ ಏನಂತಂದರೆ ಇದು ಔಷಧಿಗಳಲ್ಲಿ ಮುಖ್ಯವಾಗಿ ಮೂಲ ಔಷಧಿಯ ಇದು ಭದ್ರ ಬುನಾದಿ ಅಂತ ಹೇಳ್ಬೋದು. ಯಾಕಂದರೆ ಇದು ಸಾವಿರಾರು ಕೋಟಿಯ ಬಿಸ್ನೆಸ್ ಕೂಡ ಇದೆ. ಅದರ ಜೊತೆಗೆ ಆರ್ಥಿಕವಾಗಿ ಒಂದು ಬಲವನ್ನು ತಂದು ಕೊಡುವಂಥದ್ದಾಗಿದೆ. ಅದು ಹೇಗೆ ಅಂತಂದರೆ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ 115 ರೂಪಾಯಿದು ಒಂದು 10 ಟ್ಯಾಬ್ಲೆಟ್ಗೆ ಹೊರಗಡೆ ಒಂದು ಆಗ್ತದೆ ಅಂತ ಅಂದ್ಕೊಂಡ್ರೆ ಜೆನರಿಕ್ನಲ್ಲಿ ಕೇವಲ 15 ರೂಪಾಯಿಗೆ ಆ 10 ಗುಳಿಗೆಗಳು ಅದೇ ಕ್ವಾಲಿಟಿಯ ಅದೇ ಒಂದು ಶಕ್ತಿಯುತವಾದಂಥದ್ದು ಅಷ್ಟೇ ಕ್ವಾಂಟಿಟಿ ಇರುವಂಥದ್ದು ಲಭ್ಯ ಇದೆ ಪ್ರಿಯರೇ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ನಮ್ಮ ಯುವ ಜನಾಂಗ ಈ ಜೆನರಿಕ್ ಮೆಡಿಸಿನ್ ಮಳಿಗೆಗಳನ್ನು ಪ್ರಾರಂಭಿಸಿದರೆ ಅವರಿಗೆ ಬಹಳ ಲಾಭವೂ ಬರುತ್ತೆ. ಅಂದರೆ 40-50% ಅದರಲ್ಲಿ ಲಾಭವಿದೆ. ಮತ್ತು ಜನರಿಗೆ ಈ 40-30-70%ವರೆಗೂ ಅವರಿಗೆ ರಿಯಾಯಿತಿ ದರದಲ್ಲಿ ಅದು ಸಿಗ್ತದೆ. ಅದರ ಮೂಲಕವಾಗಿ ಭಾರತ ದೇಶದಲ್ಲಿ ಆರ್ಥಿಕವಾಗಿಯೂ ಒಂದು ಸಹಾಯ ಮಾಡಿದಂಥ ಒಂದು ಸಹಾಯ ನಿಮ್ಮದೆಲ್ಲ ಆಗ್ತದೆ. ಜೊತೆಗೆ ಮುಖ್ಯವಾಗಿ ಈ ಜೆನರಿಕ್ ಮೆಡಿಸಿನ್ ಬಗ್ಗೆ ಅರಿವು ಜಾಗೃತಿ ಕೂಡ ಮೂಡಬೇಕಾಗಿದೆ. ಅದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಜೆನರಿಕ್ ಮೆಡಿಸಿನ್ ಬಹಳ ಪ್ರಯೋಜನಕಾರಿಯಾಗಿದೆ ಮತ್ತು ಅದನ್ನು ಭಾಳಷ್ಟು ಅವೇರ್ನೆಸ್ ಮೂಲಕವಾಗಿ ಅಲ್ಲಲ್ಲಿ ಆ ಮಳಿಗೆಗಳನ್ನು ಬೇಗ ಪ್ರಾರಂಭಿಸುವಂಥ ಕೆಲಸ ಸರ್ಕಾರವೂ ಕೂಡ ಕೈ ಜೋಡಿಸ್ತಾ ಇದೆ. ಅದರ ಜೊತೆಗೆ ನಮ್ಮ ಯುವ ಜನಾಂಗ ಕೂಡ ಕೈ ಜೋಡಿಸಿದರೆ ಖಂಡಿತವಾಗಿ ಅದರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ಬೋದು ಅಂತೇಳಿ, ಒಳ್ಳೆಯ ಒಂದು ಬೆಳವಣಿಗೆ ಅಭಿವೃದ್ಧಿ ಆಗ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಆಹಾರ ಭದ್ರತೆ, ಎರಡನೇದಾಗಿ ಪರಿಸರ ಸಂರಕ್ಷಣೆ. ಪರಿಸರವನ್ನು ನಾವು ಸಂರಕ್ಷಿಸಬೇಕು. ಅದನ್ನು ನಾವು ಸಂರಕ್ಷಿಸಿದರೆ ನಮ್ಮನ್ನು ಅದು ಸಂರಕ್ಷಿಸ್ತದೆ. ಯಾಕಂದರೆ ಹಸಿರಿನಿಂದ ಉಸಿರು ಎಂಬುದಾಗಿ ನಾವು ನೋಡ್ತೇವೆ. ಹಸಿರು ಎಷ್ಟು ಸಮೃದ್ಧಿ ಆಗಿರುತ್ತೋ ಅಷ್ಟು ನಾವು ಉಸಿರಾಡಲಿಕ್ಕೆ, ನಾವು ಬಾಳಿ ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗೆ ಮುಖ್ಯವಾಗಿ ನಮ್ಮ ಸರ್ಕಾರಗಳು ಅನೇಕ ಪಾಳು ಭೂಮಿಗಳಿದ್ದಾವೆ. ಸಿಟಿಗಳ ಪಕ್ಕದಲ್ಲಿ ಸರ್ಕಾರದ ಭೂಮಿಗಳಿದ್ದಾವೆ. ಸಾವಿರಾರು ಹೆಕ್ಟೇರು ಅದು ಅರಣ್ಯ ಭೂಮಿಗಳಿದೆ, ಹಾಗೆ ಬಿದ್ದಿದೆ, ಪಾಳು ಬಿದ್ದಿದೆ. ಅದರಲ್ಲಿ 1 ಎಕರೆ ಲ್ಯಾಂಡನ್ನು
ನಮ್ಮ ಯುವ ಜನಾಂಗಕ್ಕೆ 1 ಎಕರೆ ಲ್ಯಾಂಡ್ ಅಂತೇಳಿ ಸರ್ಕಾರವೇ ಅವರಿಗೆ ಪ್ರೊವೈಡ್ ಮಾಡಿಕೊಟ್ರೆ ಅದರಲ್ಲಿ ಶ್ರೀಗಂಧದ ಬೆಳೆಯನ್ನು ಬೆಳೆದು ಅದರ ಮೂಲಕವಾಗಿ 10-12 ವರ್ಷದಲ್ಲಿ ಅದು ಬೆಳೆ ಬಂದು ಬಿಡ್ತದೆ. ಅದನ್ನು ಸರ್ಕಾರವೇ ತೆಗೆದುಕೊಳ್ಬೋದು. 1 ಎಕರೆ ಲ್ಯಾಂಡ್ನಲ್ಲಿ ಶ್ರೀಗಂಧ ಬೆಳೆ ಬೆಳೆಯುವಾಗ 5 ಕೋಟಿ ರೂಪಾಯಿ ಮೌಲ್ಯದ ಆ ಬೆಳೆ ಅಲ್ಲಿ ಬರ್ತದೆ, ಲಭ್ಯ ಇದೆ ಪ್ರಿಯರೇ. ಹಾಗೆ ಅದರಲ್ಲಿ 1 ಕೋಟಿ ರೂಪಾಯಿನ ಆ ಯುವ ಯಾರು ಅದನ್ನು ಬೆಳೆಸಿರ್ತಾರೋ ಅವನಿಗೆ ಒಂದು ಗಿಫ್ಟ್ ಆಗಿ ಕೊಡು, ಗೌರವ ಧನವಾಗಿ ಕೊಡುವ ಮೂಲಕವಾಗಿ, ಮತ್ತು 4 ಕೋಟಿ ರೂಪಾಯಿನ ತನ್ನ ಬೊಕ್ಕಸಕ್ಕೆ ಸೇರಿಸಿಕೊಳ್ಳುವಾಗ ಆರ್ಥಿಕವಾಗಿ ಕೂಡ ರಾಜ್ಯಗಳು ಬದಲಾವಣೆ ಹೊಂದ್ತವೆ ಮತ್ತು ಭಾಳಷ್ಟು ಬಲವನ್ನು ಹೊಂದ್ತವೆ. ಮತ್ತು ಯುವ ಜನತೆಗೆ ಒಂದು ಕೃಷಿಕರಾಗಿ ಆಗಲಿಕ್ಕೆ ಒಂದು ಪ್ರೋತ್ಸಾಹ ನೋಡಿದಂಗೆ ಆಗ್ತದೆ. ಜೊತೆಗೆ ಅವರಿಗೆ ಒಂದು ಉದ್ಯೋಗ ಅವಕಾಶ ಕೊಟ್ಟಂಗೂ ಆಗ್ತದೆ ಮತ್ತು ಅವ್ರಿಗೊಂದು ಎನ್ಕರೇಜ್ ಮಾಡ್ದಂಗೆ ಇರ್ತದೆ. ಅದಕ್ಕೋಸ್ಕರ ಅಂಥ ಒಂದು ಕಾರ್ಯ ಮಾಡಬೇಕು. ಖಾಲಿ ಭೂಮಿಯನ್ನು ಯುವ ಜನತೆಗೆ ಬಾಡಿಗೆಗೆ ಕೊಡೋಣ, 15 ವರ್ಷಕ್ಕೆ ನಮ್ಮ ಸರ್ಕಾರ ಕೊಟ್ಟರೆ ನೀನು ಮಾಡ್ಕೊಳ್ಳಪ್ಪ ಅಂತೇಳಿ ಅಂದರೆ ಅವ್ರಿಗೊಂದು ಗೌರವಧನ ಕೊಟ್ಟರೆ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಅದರ ಮಧ್ಯದಲ್ಲಿ ಒಂದಿಷ್ಟು ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ಕೂಡ ಬೆಳೆಸಿದರೆ ಅದನ್ನೇ ಸರ್ಕಾರವೇ ಅದನ್ನು ತೆಗೆದುಕೊಂಡು ಸೂಕ್ತ ಸಮಯದಲ್ಲಿ ಈಗ ಹೇಗೆ ರೈತರ ಬೆಳೆಗಳನ್ನು ಅದಕ್ಕೆ ಬೆಂಬಲ ಬೆಲೆಯನ್ನು ಕೊಟ್ಟು ಸೂಕ್ತ ಸಮಯದಲ್ಲಿ ಅದನ್ನು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ಮತ್ತು ಅದನ್ನು ಪೂರ್ತಿಯಾಗಿ ರೈತರಿಂದ ತೆಗೆದುಕೊಂಡು ಅದನ್ನು ಪೂರ್ತಿಯಾಗಿ ಅದನ್ನು ಶೇಖರಣೆ ಮಾಡಿಟ್ಟು ಅದನ್ನು ಸರಿಯಾದ ಸಮಯದಲ್ಲಿ ವಿಲೇವಾರಿ ಮಾಡಿಬಿಟ್ರೆ ಸರ್ಕಾರಕ್ಕೂ ಹಣ ಬರ್ತದೆ, ರೈತರ ಕೈಯಲ್ಲೂ ಕೂಡ ಹಣ ಬರ್ತದೆ. ಅವರಿಗೆ ಸಾಲ ಮನ್ನಾ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ತಕ್ಕ ಸಮಯದಲ್ಲಿ ಅವರಿಗೆ ಅವರು ದುಡಿದಿದ್ದಕ್ಕೆ ಪ್ರತಿಫಲ ಬಂದುಬಿಟ್ರೆ ರೈತರೆಲ್ಲರೂ ನೆಮ್ಮದಿಯಾಗಿರ್ತಾರೆ, ಇನ್ನೂ ಹೆಚ್ಚು ಉತ್ಸುಕರಾಗಿ ಇನ್ನಷ್ಟು ಬೆಳೆಗಳನ್ನು ಬೆಳೀತಾರೆ. ದೇಶ ಸಮೃದ್ಧಿಯಾಗಿರ್ತದೆ, ದೇಶ ಹಸಿರಿನಿಂದ ತುಂಬುತ್ತದೆ, ದವಸ ಧಾನ್ಯಗಳಿಂದ ತುಂಬುತ್ತದೆ, ಆಹಾರ ಉತ್ಪಾದನೆ ಜಾಸ್ತಿ ಆಗ್ತದೆ. ಆವಾಗ ಆಹಾರದ ಕೊರತೆ ಇಲ್ಲದಂತಾಗ್ತದೆ, ಆಹಾರ ಶೂನ್ಯವೇ ಆಗದಂತೆ ನಮ್ಮ ದೇಶ ಸಮೃದ್ಧಕರವಾದಂಥ ರಾಷ್ಟ್ರ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಪ್ರಿಯರೇ. ಅದೇ ರೀತಿಯಾಗಿ ಲೇಔಟ್ಗಳಲ್ಲಿ ಕೂಡ ನಾನು ಹೇಳಿದ ಹಾಗೆ ಗಿಡ ಮರಗಳನ್ನು ಬೆಳೆಸಬೇಕು. ಮಕ್ಕಳಿಗೆ ಒಂದು ಪರಿಸರ ಸಂರಕ್ಷಣೆ ಕುರಿತಾಗಿ ಒಂದು ಅರಿವು ಜಾಗೃತಿ ಮೂಡಿಸಬೇಕು. ಜೊತೆಗೆ ಈ ಗಿಡ ಮರಗಳನ್ನು ಬೆಳೆಸಿ, ಶ್ರೀಗಂಧದ ಮರಗಳನ್ನು ಬೆಳೆಸಿ ಅದನ್ನು ಸರ್ಕಾರವೇ ತೆಗೆದುಕೊಳ್ಳುವಾಗ ಅದರಲ್ಲಿ ಸಾಕಷ್ಟು ಲಾಭಗಳು ಬರ್ತದೆ. 5 ಕೋಟಿಯಲ್ಲಿ 4 ಕೋಟಿ ರೂಪಾಯಿನ ಸರ್ಕಾರವೇ ಇಟ್ಕೊಂಡು 1 ಕೋಟಿ ರೂಪಾಯಿನ ಆ ವ್ಯಕ್ತಿ ಯಾರು ಯುವ ಜನಾಂಗ ಅಲ್ಲಿ ಬೆಳೆಸಿರ್ತಾನೆ ಅವನಿಗೆ ಕೊಡುವಾಗ ಅದು ಒಂದು ದೊಡ್ಡ ಸಹಾಯ ಆಗ್ತದೆ. ಆ ಕಾಯಿಪಲ್ಯಗಳನ್ನು ನಡುವೆ ಮಧ್ಯದಲ್ಲಿ ಬೆಳೆದಂಥ ಹಣ್ಣುಗಳನ್ನು ತಾನೇ ಖರೀದಿ ಮಾಡಿ ಅದನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಂದು ತರಕಾರಿ ಮಳಿಗೆಗಳನ್ನು ತಯಾರಿಸಿ ನಮ್ಮ ಯುವ ಹೆಣ್ಣು ಮಕ್ಕಳಿಗೆ ಅವರಿಗೆ ಅದನ್ನು ನಡೆಸಲಿಕ್ಕೆ ಕೊಟ್ಟರೆ ಆ ಹೆಣ್ಣು ಮಕ್ಕಳ ನಿರುದ್ಯೋಗ ಕೂಡ ಒಂದು ಸಮಸ್ಯೆ ಪರಿಹಾರ ಆಗ್ತದೆ. ಅದಕ್ಕೆ ಮತ್ತು ಹಸಿರು ತರಕಾರಿಯನ್ನು ಅಂದರೆ ಒಳ್ಳೆ ರೀತಿಯಾದಂಥ ಒಂದು ಫ್ರೆಶ್ ತರಕಾರಿಯನ್ನು, ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳು ಜನರಿಗೆ ಸಿಗ್ತದೆ. ಆವಾಗ ಜನ ಕೂಡ ಅದನ್ನು ತಿನ್ನುವಾಗ ಪೌಷ್ಟಿಕ ಶಕ್ತಿ ಬಲವನ್ನು ಹೊಂದಿಕೊಳ್ತಾರೆ ಮತ್ತು ಆರೋಗ್ಯಪೂರ್ಣವಾಗಿ ಜೀವಿಸ್ತಾರೆ. ಹೀಗೆ ಭಾಳಷ್ಟು ಕೆಲಸಗಳಿದೆ. ಮತ್ತು ನಾವು ಪೇಪರ್ಗಳನ್ನು ಇದು ತಯಾರು ಮಾಡೋದಕ್ಕೋಸ್ಕರ ಗಿಡಗಳನ್ನು ಕಡಿಮೆ ಮಾಡಿ ಈ ಬುಕ್, ಈ ಪತ್ರಿಕೆಗಳನ್ನು, ಈ ಆಡಳಿತವನ್ನು ಅಂದರೆ ಇದೆಲ್ಲ ಮಾಡುವಾಗ ಏನಾಗ್ತದೆ ಅಂದರೆ ಸಾಕಷ್ಟು ಗಿಡಗಳು ಕಡಿಯೋದನ್ನು ನಿಲ್ಲಿಸ್ತದೆ. ಆವಾಗ ಪರಿಸರ ಸಂರಕ್ಷಣೆ ಆಗ್ತದೆ. ಸರ್ಕಾರದ ಭೂಮಿನಲ್ಲಿನೇ ಶ್ರೀಗಂಧವನ್ನು ಬೆಳೆದು ಅದರ ಮಧ್ಯದಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುವಾಗ ಅದು ಕೂಡ ಬಹಳಷ್ಟು ಉಪಯೋಗ ಆಗ್ತದೆ. ಎಲ್ಲಿಯೂ ತರಕಾರಿ ಕೊರತೆ ಬರೋದಿಲ್ಲ. ಆಮೇಲೆ ಈರುಳ್ಳಿ ಬೆಲೆ ಜಾಸ್ತಿ ಆಯಿತು, ಟೊಮೆಟೊ ಬೆಲೆ ಜಾಸ್ತಿ ಆಯಿತು ಅಂಥೇಳಿ ಅದನ್ನು ಅಥವಾ ಬೇರೆ ದೇಶದಿಂದ ರಫ್ತು ಅಥವಾ ತರಿಸಿಕೊಳ್ಳುವಂಥದ್ದು ಅಥವಾ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಕೂಡ ತಪ್ಪಿ ಹೋಗ್ತದೆ. ಯಾಕೆಂದರೆ ಸಮೃದ್ಧಿಯಾಗಿ ಸಿಗ್ತದೆ. ಬೆಳಿಬೇಕು, ಜಾಸ್ತಿ ಎಲ್ಲರೂ ಬೆಳಿಬೇಕು. ಯುವ ಜನಾಂಗ ಕೃಷಿಕರಾಗಿದ್ದರೆ ಖಂಡಿತವಾಗಿ ಬರೋ ದಿವಸದಲ್ಲಿ ಎಲ್ಲ ಕೊರತೆಗಳು ನೀಗಿಸಲ್ಪಡ್ತದೆ. ನನಗನ್ನಿಸ್ತದೆ ಎಲ್ಲ ಕೊರತೆಗಳು ನೀಗಿಸಲ್ಪಡುವಾಗ ಆ ದವಸ ಧಾನ್ಯಗಳು ಕಡಿಮೆ ರೇಟಿಗೆ ಎಲ್ಲರಿಗೂ ಲಭ್ಯ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ತರಕಾರಿಗಳು, ಹಣ್ಣು ಹಂಪಲು ಕೂಡ 100, 200, 300 ರೂಪಾಯಿಗೆ ಹೋಗುವ ಬದಲಾಗಿ, ಕೆಜಿಗೆ ಹೋಗೋದು ಬದಲಾಗಿ 20, 30 ರೂಪಾಯಿ, 40 ರೂಪಾಯಿಗೆ ಅದು ಕೊಡಲ್ಪಡುವಂಥದ್ದು ಕಾರ್ಯ ಆಗ್ತದೆ. ಅದರ ಜೊತೆಗೆ ಜನರಿಗೆ ಹಣ ಉಳಿತದೆ, ಅಂದರೆ ಆರ್ಥಿಕವಾಗಿ ಕೂಡ ಎಲ್ಲರಿಗೂ ಉಳಿತಾಯ ಆಗ್ತದೆ. ಜೊತೆಗೆ ಆರೋಗ್ಯ ಭಾಗ್ಯವೂ ಸಿಗ್ತದೆ. ನಮ್ಮವರೇ ಬೆಳೆದದ್ದನ್ನು ನಾವು ತಿನ್ನುವಾಗ, ನಾವು ತೆಗೆದುಕೊಳ್ಳುವಾಗ ಅಲ್ಲಿ ಏನಾಗ್ತದೆ ಅಂದರೆ ಒಂದು ಒಳ್ಳೆ ಟ್ರಾನ್ಸಾಕ್ಷನ್ ಆಗ್ತದೆ. ಜೊತೆಗೆ ನಮ್ಮ ಯುವ ಜನಾಂಗಕ್ಕೆ ಒಂದು ಸಹಾಯ ಮಾಡಿ ಅವರು ನಿರುದ್ಯೋಗದಿಂದ ಹೊರಗೆ ತಂದಂಥ ದೊಡ್ಡ ಒಂದು ಪುಣ್ಯದ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು, ನಾವೆಲ್ಲರೂ ಕೆಲಸ ಮಾಡಬೇಕು. ನಾವೆಲ್ಲರೂ ಒಮ್ಮನಸ್ಸಿನಿಂದ ನಮ್ಮ ಭಾರತ ದೇಶಕ್ಕಾಗಿ, ನಮ್ಮ ಕರ್ನಾಟಕಕ್ಕಾಗಿ, ನಮ್ಮ ವಿಶೇಷವಾಗಿ ಯುವ ಜನಾಂಗದ ಅಭಿವೃದ್ಧಿಗೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು, ಯೋಚನೆಗಳನ್ನು ಮಾಡಿದರೆ, ಹೊಸ ಸಂಶೋಧನೆಗಳನ್ನು ತಂದರೆ ಖಂಡಿತವಾಗಿ ಬರುವ ದಿವಸಗಳಲ್ಲಿ ನಾವು ಒಂದು ದೊಡ್ಡ ಡೆವಲಪ್ಮೆಂಟನ್ನು, ಒಂದು ದೊಡ್ಡ ಬದಲಾವಣೆಯನ್ನು ನೋಡಲಿಕ್ಕೆ ಆಗ್ತದೆ. ಈ ರೀತಿಯಾಗಿ ನಾವೆಲ್ಲರೂ ಕೈ ಜೋಡಿಸೋಣ.
ಬೆಳೆಯೋಣ, ಎಲ್ಲರನ್ನು ಬೆಳೆಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.